ಎತ್ತ ತಾಯಿಯ ಮಡಿಲಲ್ಲಿ ಇರಬೇಕಾಗಿದ್ದ ನವಜಾತ ಗಂಡು ಮಗು ಶಿಶು ಆಸ್ಪತ್ರೆಯ ಎನ್ಐಸಿಯು ಬೆಡ್ ಮೇಲೆ ಮಲಗಿದೆ. ಮಗುವನ್ನ ಎತ್ತಿಕೊಂಡು ಮುದ್ದಾಡಬೇಕಾಗಿದ್ದ ತಾಯಿಯೇ ಈಗ ನಾಪತ್ತೆಯಾಗಿದ್ದಾಳೆ. ಈ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ನಕ್ಷತ್ರ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ಶುಕ್ರವಾರ ಹಾವೇರಿ ಮೂಲದ ಯುವತಿಯೊಬ್ಬರು ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಆದರೆ ಮಗು ಕಡಿಮೆ ತೂಕ ಹಾಗೂ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ನಗರದ ಮಾನಸ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಮಗುವಿನ ಜೊತೆ ಕೇರ್ ಟೇಕರ್ ಬಂದಿದ್ರು. ಮಗುವಿನ ತಾಯಿ ಆಸ್ಪತ್ರೆಯಲ್ಲಿ ಇಲ್ಲ ಎಂಬ ಮಾಹಿತಿ ವೈದ್ಯರಿಗೆ ಅನುಮಾನ ಹುಟ್ಟಿಸಿದೆ. ನಮಗೆ 25ನೇ ತಾರೀಕು ನಕ್ಷತ್ರ ಹಾಸ್ಪಿಟ್ಲಲ್ಲಿ ಒಂದು ಗಂಡು ಮಗು ಜನ್ಮ ಆಗಿ 26ನೇ ತಾರೀಕು 11:30 ರಾತ್ರಿಗೆ ಇಲ್ಲಿ ಮಾನಸ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರಿಗೆ ಒಂದು ನಾರ್ಮಲ್ ಪ್ರೈವೇಟ್ ಕಾರಲ್ಲಿ ಒಬ್ಬ ಕೇರ್ ಟೇಕರ್ ಜೊತೆ ಒಂದು ಗಂಡು ಮಗು ಇಲ್ಲಿ ಮಾನಸ ಹಾಸ್ಪಿಟ್ಲಲ್ಲಿ ಬಂದು ದಾಖಲಾಗಿದೆ. ಮಗು ತುಂಬ ಸಿವಿಯರ್ ಅಂಡರ್ ವೆಯ್ಟ್ ಇರೋದ್ರಿಂದ ಇಲ್ಲಿನ ಡಾಕ್ಟರ್ಸು ಅದನ್ನು ತಕ್ಷಣ ಟ್ರೀಟ್ಮೆಂಟ್ಗೆ ತೊಗೊಂಡಿದ್ದಾರೆ. ಬಟ್ ಆ ಕೇರ್ ಟೇಕರ್ ಜೊತೆ ಯಾವಾಗ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ, ತಾಯಿ ಯಾರು ತಂದೆ ಯಾರು ಅಂತ ಕೇಳಿದ್ದಾರೆ, ಅದ್ರ ಬಗ್ಗೆ ಏನೇ ಆಗಲಿ ಮಾಹಿತಿಯನ್ನು ಆ ಕೇರ್ ಟೇಕರ್ ಒಬ್ಬರು ನರ್ಸ್ ಒಬ್ಬರು ಕೊಟ್ಟಿಲ್ಲ. ಸೊ ಆವಾಗ ಡೌಟ್ ಬಂದು ತಕ್ಷಣ ಡಾಕ್ಟರು ನಮಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ, ಮಕ್ಕಳ ಸಹಾಯವಾಣಿಗೆ, CWCಗೆ ಮತ್ತು ಹಾಸ್ಪಿಟಲ್ಗೆ MLC ಮಾಡಿ ನಮಗೆ ಇನ್ಫಾರ್ಮೇಷನ್ನು ಹಾಗೂ ಪೊಲೀಸ್ಗೆ ಇನ್ಫಾರ್ಮೇಷನ್ ಮಾಡಿ ಕಳಿಸಿದ್ದಾರೆ. ತಕ್ಷಣ ನಾವು ಬಂದು ಮಗುವಿನ ಸ್ಟೇಟಸ್ ಏನಿದೆ ಪ್ಲಸ್ ಆ ಕೇರ್ ಟೇಕರ್ನ ನಾವು ವಿಚಾರಿಸಿದಾಗ ಅವರು ಹೇಳ್ತಾರೆ, ಈ ಥರ ನಮಗೆ ನಕ್ಷತ್ರ ಹಾಸ್ಪಿಟಲ್ ಡಾಕ್ಟರು ನಮಗೆ ಪರ್ ಡೇ 1500 ರೂಪೀಸ್ ಕೊಟ್ಟು ನಮಗೆ ಇಲ್ಲಿ ಒಂದು ದಿನಕ್ಕೆ ಆ ಮಗುನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಇರಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಆ ಮಗುವಿನ ಡೀಟೇಲ್ಸ್ ಏನು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಆ ಡಾಕ್ಟರ್ಗಾಗಲಿ ಆ ಕೇರ್ ಟೇಕರ್ಗಾಗಿ ಏನೂ ಗೊತ್ತಿಲ್ಲ. ಸೊ ನಮಗೆ ಸಂಶಯ ಬಂದು ಇದ್ರ ಬಗ್ಗೆ ನಾವು ದೇವನಹಳ್ಳಿ CDPO ಅವ್ರಿಗೆ, CWC ಆ್ಯಂಡ್ DCPO ದೊಡ್ಡಬಳ್ಳಾಪುರ ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆಯನ್ನು ಕೈಗೊಳ್ಳಿ ಅಂತ ಹೇಳಿದ್ದೀವಿ. ಅದರ ಪ್ರಯುಕ್ತವಾಗಿ ಇವತ್ತು ಆಯೋಗದವರು ಸಮೇತ ಬಂದು ಮಗುವಿನ ಸ್ಥಿತಿಗತಿಯನ್ನು ನೋಡ್ಕೊಂಡು ಹೋಗಿದ್ದಾರೆ. ಸರ್, ಈ ಥರ ಯಾವುದಾದ್ರೂ ಒಂದು ಮಗು ನಿಮಗೆ ಸಂಶಯಾಸ್ಪದ ಕಂಡು ಬಂದಲ್ಲಿ ದಯವಿಟ್ಟು ಎಲ್ಲ ಜನರು ತಾವು ಏನೇ ಆಗಿರಲಿ 1098 ಹೆಲ್ಪ್ಲೈನ್ಗೆ ತಾವು ದಯವಿಟ್ಟು ಕಾಲ್ ಮಾಡಬೇಕು, ಒಂದು ಮಗುವಿನ ರಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಇನ್ನು ಮಗುವಿನ ತಾಯಿ ಕಾಣಿಸದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ವೈದ್ಯರು ತಕ್ಷಣವೇ ಚಿಕ್ಕಬಳ್ಳಾಪುರ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ಬಗ್ಗೆ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯದ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ದೇವನಹಳ್ಳಿಯ ನಕ್ಷತ್ರ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಯುವತಿ ದಾಖಲಾತಿ ಹಾಗೂ ಇತರೆ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರೆ. ನಕ್ಷತ್ರ ಅಂತ ಒಂದು ಆಸ್ಪತ್ರೆಯಲ್ಲಿ ದೇವನಹಳ್ಳಿ ಹತ್ರ ಮಗು ಡೆಲಿವರಿ ಆಗಿದೆ ಸರ್. ಅಲ್ಲಿಂದ 26ನೇ ತಾರೀಕು ಇಲ್ಲಿಗೆ ಬಂದು ಅಡ್ಮಿಟ್ ಮಾಡಿದ್ದಾರೆ. ಆ ತಾಯಿ ಯಾರೂ ಇಲ್ಲ ಇಲ್ಲಿ. ಟೇಕ್ ಕೇರ್ ಅಂತೇಳಿ ಮಂಜುಳಾ ಅಂತೇಳಿ ಯಾರೋ ಒಬ್ಬರು ನರ್ಸ್ ಬಂದು ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ತನಿಖೆಗನಕ ನಾವು DCP ಅವರು ಮತ್ತು ಪೊಲೀಸ್ನವರಿಗೆ ಸಹಾಯವನ್ನು ಮಾಡ್ತೀವಿ ಸರ್. ತಾಯಿ ಏನೂ ಹೇಳಿಲ್ಲಂತೆ ಸರ್. ಅವರು ನಮಗಿನ್ನೂ ನಾವು ಡಿಸ್ಚಾರ್ಜ್ ಮೆಡಿಕಲ್ ಅಗೇನೆಸ್ಟ್ ಹೋಗ್ತಾಯಿದ್ದೀವಿ ಅಂತ ಹೇಳಿ ಕಿಶಿಂದ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೇನು ಇನ್ಫಾರ್ಮೇ ಮಾಡಿಲ್ಲ. ಜಸ್ಟ್ ನಾವು ಇನ್ನೂ ಅವ್ರಿಗೆ ಡಿಸ್ಚಾರ್ಜ್ ಮಾಡೋಕ್ಕೆ ಹೇಳಿದ್ರು. ನಮ್ಮಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ, ಬೇರೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಮೆಡಿಕಲ್ ಅಗೇನೆಸ್ಟ್ ನಾವು ಒಪ್ಪಿದ್ದೀವಿ, ಅದಕ್ಕೆ ಹೋಗ್ತಾರಂತ ಗೊತ್ತಿತ್ತು ಅಷ್ಟೇ. ಬಟ್ ಅವ್ರ ತಾಯಿ ಇದು ಇಲ್ಲಿಂದ ನಮ್ಮ ಮಗುಗೆ ಬಿಟ್ಟು ಹೋಗ್ತಾರಂತ ಗೊತ್ತಿಲ್ಲ. ಯಾರು ಅಲ್ಲಿ ಅವ್ರ ಜೊತೆ ಕೆಲಸ ಮಾಡೋರು ಒಬ್ಬ ಡಾಕ್ಟರ್ ಹೆಸರು ಹೇಳಿದರು, ಅವ್ರ ಮುಖಾಂತರ ಕಳಿಸಿದ್ದಾರೆ ಇಲ್ಲಿಗೆ. ತಾಯಿ ಪತ್ತೆ ಆಧಾರ್ ಕಾರ್ಡ್ ಎಲ್ಲ ಸಿಕ್ಕಿದೆ, ಇನ್ನೂವರೆಗೂ ಪತ್ತೆ ಆಗಿಲ್ಲ. ಈಗ ಪತ್ತೆ ಮಾಡೋಕ್ಕೆಲ್ಲ SP ಅವ್ರಿಗೆ ಮಾತಾಡಿದೇವಲ್ಲ ಹಾವೇರಿಯಲ್ಲಿ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಯುವತಿ ನೀಡಿದ್ದ ಆಧಾರ್ ಕಾರ್ಡ್ ಪರಿಶೀಲಿಸಿದಾಗ ಆಕೆ ಹಾವೇರಿ ಜಿಲ್ಲೆಯ ಮೂಲದವಳು ಎಂಬುದು ತಿಳಿದು ಬಂದಿದೆ. ಸದ್ಯ ನವಜಾತ ಶಿಶು ಚಿಕ್ಕಬಳ್ಳಾಪುರದ ಮಾನಸ ಆಸ್ಪತ್ರೆಯ NICUನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ವೈದ್ಯರ ನಿಗಾದಲ್ಲಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯುವತಿಗೆ ವಿವಾಹವಾಗಿರಲಿಲ್ಲ ಎನ್ನಲಾಗಿದೆ. ಆದರೆ ಇದೇ ಕಾರಣಕ್ಕೆ ಮಗು ಬಿಟ್ಟು ಹೋಗಿದ್ದಾರೆ ಎಂಬುದಕ್ಕೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿರುವ ಅಧಿಕಾರಿಗಳು ಯುವತಿಯ ಪತ್ತೆಗೆ ಮುಂದಾಗಿದ್ದಾರೆ. ಬೇಬಿ ಕೇರ್ ಕೊಡೋಕ್ಕೆ ಹೇಳಿದ್ರು ಸರ್. 2 ಡೇಸು NSUಲು ಇಕ್ಕಕ್ಕೆ ಹೇಳಿದ್ರು ಸರ್. ಎತ್ಕೊಂಡು ಬಂದು ಇಲ್ಲಿ ಇಕ್ಕಿದ್ದೀನಿ ಸರ್. ಇದಕ್ಕೆ ಮುಂಚೆ ಡ್ಯೂಟಿ ಮಾಡ್ತಾಯಿದ್ದೆ ಸರ್ ಅಲ್ಲಿ.
ಅಲ್ಲಿ ಹೌದು ಸರ್, ನಾನು ನರ್ಸ್ ಅಲ್ಲ ಸರ್, ಅದಕ್ಕೋಸ್ಕರ ಹೆಲ್ಪ್ ಮಾಡೋಕ್ಕೆ ಹೇಳಿದ್ರು ಸರ್. ಪರ್ ಡೇ ಇಷ್ಟು ಕೊಡ್ತೀವಿ ಅಂದರೆ ಸರ್. ಅಲ್ಲಿರೋ ಡಾಕ್ಟರ್ಸು ಸರ್ ಸರ್ ರೈಲ್ಸ್ ಟ್ಯೂಬ್ ಇತ್ತು, ತಗೊಂಡು ಬಂದು ಇಲ್ಲಿ ಅಡ್ಮಿಷನ್ ಮಾಡಿದೆ ಸರ್. ಇಲ್ಲ ಸರ್, ನಾನು ನೋಡಿಲ್ಲ ಸರ್. ಅವ್ರು ಬರ್ತೀರಾ ನೀವು ಹೋಗಿ ಅಂದರು ಸರ್. ಅವರು ಇಲ್ಲ ಬಂದಿಲ್ಲ ಸರ್, ಮಮ್ಮಿ ಅವ್ರ ಅಪ್ಪ ಅಮ್ಮ ಬಂದಿಲ್ಲ ಸರ್. ಅಷ್ಟೇ ಸರ್. ಪೇಷಂಟ್ ಗುಲಿಯೋಕೆ ಬಂದೆ ಸರ್. ನಾನು ಐಸಿಯು ಕೇರ್ ಬೇಕು ಅಂದರೆ ಬಂದಿದ್ದೀನಿ ಸರ್ ಅಷ್ಟೇ. ಇತ್ತ ತಾಯಿಯ ಮಡಿಲಿಲ್ಲದೆ ಕಂದಮ್ಮ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿರುವ ದೃಶ್ಯ ಎಲ್ಲರ ಮನಕಲುಕುವಂತಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.